ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಬ್ಲೂ ಒರೈನ್ ತಂಡದ ಸದಸ್ಯರಿಂದ ಹರಟೆ, ವ್ಯರ್ಥ ಹರಟೆ ಆರೋಗ್ಯಕ್ಕೆ ಹಾನಿಕಾರಕ. ಹರಟೆ ಕೊಚ್ಚುವುದು ಹೆಂಗಸರ ಇಷ್ಟವಾದ ಕಾಯಕ. ಇದು ತಮ್ಮ ಜನ್ಮಸಿದ್ಧ ಅಧಿಕಾರವೆಂದು ತಿಳಿದವರೇ ಹೆಚ್ಚು. ಅದರಲ್ಲೂ ಅವರಿವರ ಅಕ್ಕಪಕ್ಕದ ಮನೆಯವರ, ತಿಳಿದವರ, ತಿಳಿಯದಿರುವವರ, ಪರಿಚಯವಿದ್ದವರ, ಪರಿಚಯವೇ ಇಲ್ಲದಿರುವವರ ಕುರಿತಂತೆ ಬೇಕಾದ್ದು ಬೇಡವಾದದ್ದು ಮಾತನಾಡಲು ಶುರು ಮಾಡಿದರಂತೂ ಹೇಳುವುದೇ ಬೇಡ. ಮತ್ತೆ ಮಾಡಲು ಬೇರೇನು ಕೆಲಸವಿಲ್ಲದಿರುವಾಗ ಮಾಡಲಿಕ್ಕಿರುವ ಕಾರ್ಯ ಮಾಡಿ ಆದ ಮೇಲೆ ಪಟ್ಟಾಂಗ ಹೊಡೆಯುವುದು ಹಲವರ ಮುಖ್ಯ ಹವ್ಯಾಸ ಅಂದರೂ ಸರಿಯೇ. ಮತ್ತೆ ಇದು ಆರೋಗ್ಯಕ್ಕೆ ಹಾನಿಕಾರಕ ಹೇಗಾಗುತ್ತದೆ ಎಂದು ಪ್ರಶ್ನಿಸಿದರೆ ಉತ್ತರ ನಮಗೆಲ್ಲರಿಗೆ ಗೊತ್ತೂ ಇದೆ. ಸಮಯ ಕಳೆಯಲು ಮಾಡುವ ಕೆಟ್ಟ ಕಾಡು ಹರಟೆಯಲ್ಲಿ ಬೇರೆಯವರ ಕುರಿತಂತೆ ಹಗುರ ಮಾತುಗಳೇ ಹೆಚ್ಚು ಇರುತ್ತದೆ. ಇಂತಹ ಅನಾರೋಗ್ಯಕರ ಪಂಚಾದಿಕೆಗಳು ಅಪಾಯಕಾರಿ ಕೂಡ. ಇದರಿಂದಾಗಿ ಕೌಟುಂಬಿಕ ಸಂಬಂಧಗಳಿಗೆ, ಸ್ನೇಹ ಸಂಬಂಧಗಳಿಗೆ ಧಕ್ಕೆಯಾಗಿ ಹಲಸಲು ಶುರುವಾಗಿ ಬಿಡುತ್ತದೆ. ಯಾಕೆಂದರೆ ನೋವು ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೂ ಆಗುತ್ತದೆ. ಮಾನಸಿಕ ಹಿಂಸೆ ಶಾರೀರಿಕ ಪೆಟ್ಟಿಗಿಂತಲೂ ಅಸಹನೀಯವಾದದ್ದು. ಅಂತಿರುವಾಗ ತಮಾಷೆಗೂ ಚುಚ್ಚಿ ಮಾತನಾಡಿ ನಗುವುದು ಆರೋಗ್ಯಕರವಲ್ಲ. ಅದರ ಬದಲು ಯಾರನ್ನೂ ನೋಯಿಸದಿರುವ ಲಘು ಹರಟೆಯಿಂದ ಹೊಟ್ಟೆ ತುಂಬ ನಕ್ಕು ಇತರರನ್ನು ಗೇಲಿ ಮಾಡುವುದರೊಂದಿಗೆ ತಮ್ಮನ್ನು ಸೇರಿಸಿ ಗೇಲಿ ಮಾಡಿಸಿಕೊಳ್ಳುವುದರಿಂದ ಎಂತಹ ಗಹನ ಪರಿಸ್ಥಿತಿಯೂ ಕೂಡ ಹಗುರವಾಗಿ ಎಲ್ಲರೂ ತಿಳಿಮನಸ್ಸಿನಿಂದ ನಗುವಂತಾಗುತ್ತದೆ. ಅದರೊಂದಿಗೆ ಒಬ್ಬರಿಗೊಬ್ಬರು ಸಲಹೆ ಸೂಚನೆಗಳನ್ನು ಕೊಟ್ಟುಕೊಳ್ಳುತ್ತಾ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಬಹುದು ಕೂಡ. ಈಗ ಅಂತಹ ಒಂದು ಲಘು ಹರಟೆ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದಾರೆ ಬ್ಲೂ ಒರೈನ್ ಸೊಸೈಟಿಯ ಸದಸ್ಯರು. ಹಾಯ್, ಹೇಗಿದ್ದೀರಾ? ತುಂಬ ದಿನವಾಯ್ತಲ್ಲ, ಮಾತಾಡಲಿಕ್ಕೆ ಸಿಗಲೇ ಇಲ್ಲ. ಟೈಮ್ ಸಿಗಲೇ ಇಲ್ಲ ಆಶಾ, ಮಗಳದ್ದು ಎಕ್ಸಾಮ್ ಇತ್ತಲ್ವಾ, ಹಾಗಾಗಿ ತುಂಬ ಬ್ಯುಸಿ ಇದ್ದೆ. ಅಂದ ಹಾಗೆ ನಿಮ್ಮ ಮಕ್ಕಳಿಗೆ ರಜೆ ಬಿತ್ತಲ್ವಾ? ಹೌದು, ಈಗ ರಜೆ ಬಿತ್ತು. ನನ್ನದು ಸಹ ಇದರ ಮುಂಚೆ ಅದೇ ಕತೆ. ಮಕ್ಕಳ ಎಕ್ಸಾಮ್ಸ್, ಅದರಲ್ಲೇ ಬ್ಯುಸಿ ಇದ್ದೆ. ಈಗ ಮಾತ್ರ ಫ್ರೀ ಆಗಿದ್ದೇನೆ. ಇಷ್ಟು ದಿವಸ ಮನೆಯಲ್ಲಿ ಕೂತು ಕೂತು ಒಂಥರ ಹೌಸ್ ಅರೆಸ್ಟೇ ಆಯಿತು. ಹಾಗೆ ತುಂಬ ಬೋರ್ ಸಹ ಆಯ್ತಲ್ಲ. ಅಂದ ಹಾಗೆ ನಿಮ್ಗೆಲ್ರಿಗೆ ಒಂದು ವಿಷಯ ಗೊತ್ತಾ? ಏನು? ಉಡುಪಿಯಲ್ಲಿ ಸೀರೆದು ಸೇಲ್ ತಾಗಿದೆ ಅಲ್ಲ? ಹೌದು, ನನ್ನ ಫ್ರೆಂಡ್ಸ್ ತುಂಬ ಒಳ್ಳೊಳ್ಳೆ ರೇಷ್ಮೆ ಸೀರೆ ಖರೀದಿಸಿದ್ದಾರೆ. ಹೊಸ ಡಿಸೈನ್ ಸೀರೆ ಮತ್ತೆ ಎಲ್ಲಾ ಕಲರ್ ಸಹ ಇದೆ ಅಂತೆ. ಇನ್ನು 2 ದಿವಸ ಸೇಲ್ಸ್. ಹೋಗುವ ನಾವೆಲ್ಲ? ಹೌದೌದು, ನಾನು ಕೇಳಿದ್ದೇನೆ. ನಮ್ಮ ಪಕ್ಕದ ಮನೆಯವರು ಹೋಗಿದ್ದಾರೆ. ಅವರು ಕಡಿಮೆ ರೇಟಲ್ಲಿ ಒಳ್ಳೊಳ್ಳೆ ಸೀರೆ ತಂದಿದ್ದಾರಂತೆ. ನನಗೂ ಪರ್ಚೇಸ್ ಮಾಡಬೇಕಿತ್ತು. ಹೌದು, ಒಳ್ಳೆ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ಓ ಹಾಯ್ ಪೂಜಾ, ಕರೆಕ್ಟ್ ಟೈಮಲ್ಲಿ ನಿಮ್ಮ ಎಂಟ್ರಿ. ಒಂದು ಒಳ್ಳೆ ವಿಷಯ ಮಾತಾಡ್ಲಿಕ್ಕಿತ್ತಲ್ಲ. ಅಲ್ಲ, ನಾನು ಮಗಳಿಗೆ ಸಂಗೀತ ಕ್ಲಾಸಿಗೆ ಬಿಡ್ಲಿಕ್ಕೆ ಹೋದಾಗ ಶುರುವಾದ ಪಟ್ಟಂಗ ನಿಮ್ದು ಇನ್ನೂ ಮುಗಿಲೇ ಇಲ್ವಾ? ಏನೂ ಇಲ್ಲ ಪೂಜಾ, ನಾವು ಸೀರೆ ಸೇಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಬಾ ನೀನು. ಹೌದಾ? ಹಾಗಾದರೆ ನಾವು 3 ಮಂದಿ ಸೇರಿ ಹೋಗೋಣ ಅಲ್ಲಿಗೆ. ಸ್ವಲ್ಪ ಪರ್ಚೇಸ್ ಮಾಡೋದೇ ಒಳ್ಳೆಯದು ಹಾಗಾದರೆ. ಹೌದೌದು, ಹೋಗೋಣ. ನಾನು ಸಹ ನನ್ನ ವಾರ್ಡ್ರೋಬ್ ಎಲ್ಲ ಚೆಕ್ ಮಾಡ್ತೇನೆ. ಯಾವುದು ಸೀರೆ ನನಗೆ ಬೇಕು ಅದೆಲ್ಲ ನೋಡಿ ಯಾವುದು ಇಲ್ಲದ ಸೀರೆ ತರಲಿಕ್ಕೆ ಸರಿಯಾಗುತ್ತದೆ. ಅಲ್ಲ, ನೀವು ಸೇಲ್ಸ್ ಬಗ್ಗೆ ಹೇಳಿದಾಗ ನಿನ್ನೆ ಒಂದು ಗಮ್ಮತ್ತಾಯಿತು ನೋಡಿ. ಏನು? ಅಲ್ಲ, ನಾನು ನನ್ನ ಗಂಡ ಮತ್ತು ಮಗಳೊಟ್ಟಿಗೆ ಡಿಜಿಟಲ್ ಮಾಲಿಗೆ ಹೋಗಿದ್ದು. ಎಂತಕ್ಕಂದರೆ ನನಗೆ ವಾಷಿಂಗ್ ಮಿಷಿನ್ ತೊಗೊಳ್ಳಿಕ್ಕಿತ್ತು ಅಂತ. ಅಲ್ಲಿ ಹೋದಾಗ ಒಂದು ಗಮ್ಮತ್ತಾಯಿತು ನೋಡಿ. ಅಲ್ಲಿ ಹೊರಗಡೆ ದೊಡ್ಡದು ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ನೀವು 30,000 ಇದು ಯಾವುದಾದ್ರೂ ಒಂದು ಪ್ರಾಡಕ್ಟ್ ತಗೊಂಡ್ರೆ ಸೆಕೆಂಡ್ ಪ್ರಾಡಕ್ಟ್ ಮೇಲೆ ನಿಮಗೆ 50% ಆಫ್ ಇದೆ ಅಂತ. ಓಹೋ. ನಾನೇನು ಮಾಡಿದೆ, ನನ್ನ ಗಂಡನಿಗೆ ಹೇಳಿದೆ, ನಾವು ಮನೇಲಿ ಏನು ಡಿಸೈಡ್ ಮಾಡಿದ್ದೇವೆ ಅದನ್ನು ಚೇಂಜ್ ಮಾಡೋಣ. ಮತ್ತು 30,000 ಇದ್ದು ಫಸ್ಟ್ ಪ್ರಾಡಕ್ಟ್ ತಗೊಳ್ಳೋಣ. ವಾಷಿಂಗ್ ಮಿಷಿನ್ 30,000 ತಗೊಂಡು ಹೇಗಿದ್ರು 50% ಡಿಸ್ಕೌಂಟ್ ಕೊಡ್ತಿದ್ದಾರಲ್ಲ, ನನಗೊಂದು ಮೊಬೈಲ್ ಬೇಕು, ನಾನು ತೊಗೊಂಡ್ಬಿಡ್ತೇನೆ ಅಂತ. ಹೌದು, ಅದಕ್ಕೆ ನನ್ನ ಗಂಡ ಮೊದಲೇ ಹೇಳಿದರು, ನೋಡು ಆ ಡಿಸ್ಕೌಂಟಿಗೆಲ್ಲ ನೀನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ, ಅದೆಲ್ಲ ಸರಿ ಇರುವುದಿಲ್ಲ ಅಂತ. ಆದರೂ ನಾನು ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಹೇಗಿದ್ರು 50% ಆಫಲ್ಲಿ ಸಿಗ್ತಾ ಇದೆ, ಯಾಕೆ ಬಿಡಬೇಕು ಹೇಳಿ. ಹೌದು, ಮತ್ತೆ ನಿಮಗೆ ಮೊಬೈಲ್ ಸಹ ಬೇಕಿತ್ತಲ್ಲ? ಮೊಬೈಲ್ ಬೇಕಿತ್ತಲ್ಲ. ನಾನೇನು ಮಾಡಿದೆ, ಹೋಗಿ 30,000 ವಾಷಿಂಗ್ ಮಿಷಿನ್ ತೊಗೊಳ್ಲಿಕ್ಕೆ ಹೋದೆ. ವಾಷಿಂಗ್ ಮಿಷಿನ್ ಏನೋ ಚರ್ಚೆ ಮಾಡಿ 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 ಹಾಫ್ ಆನ್ ಅವರ್ ಅಲ್ಲೇ ಹೋಯಿತು. ಅಡ್ಡಿಲ್ಲ, ಒಂದು ಚಾಯ್ಸ್ ಮಾಡಿದ್ವಿ. ಆಮೇಲೆ 2ನೇ ಪ್ರಾಡಕ್ಟ್ ಏನು, ನನಗೆ ಮೊಬೈಲ್ ಬೇಕಿತ್ತು. ಹೌದು, ಮೊಬೈಲ್ ಹೇಗಿದ್ರು 50% ಆಫ್ ಇದೆ. ದೊಡ್ಡ ಮೊಬೈಲೇ ನೋಡೋಣ ಅಂತ 30,000 ಮೊಬೈಲ್ ಹುಡುಕಿದೆ ಲಾಸ್ಟಿಗೆ.
ನನ್ನ ಗಂಡ ಮೊದಲೇ ಹೇಳಿದ್ರು, ನೋಡು ನೀನು ಅವಳ ಹತ್ರ ಕೇಳು 50% ಯಾವುದಕ್ಕೆ ಆಫರ್ ಇದೆ ಅಂತ ಹೇಳ್ಬಿಟ್ಟು, ಆಮೇಲೆ ಮೊಬೈಲ್ ಹುಡುಕು ನೀನು ಅಂತ. ಇಲ್ಲ ಅವ್ರು 50% ಕೊಡ್ತಾರಂತಂದ್ರೆ ಗ್ಯಾರಂಟಿ ಕೊಡ್ತಾರಪ್ಪ, ದೊಡ್ಡ ಮಾಲ್ ಇದು, ಇಷ್ಟೊಂದು ಕೊಡದೇ ಇರ್ತಾರ. ಹೌದು. ಆಮೇಲೆ 15,000ಗೆ ಮೊಬೈಲ್ ಅಲ್ಲ, ಎಂತ ಮೊಬೈಲ್ ಸಿಗೋದು ಕೇಳಿ ಮೊದಲು ಅದನ್ನ. ಕಡೆಗೆ ನಾನು ಸೇಲ್ಸ್ ಹುಡುಗಿ ಹತ್ರ ಹೇಳಿದೆ, ನಮ್ದು 2 ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿಯೇ ಇತ್ತು, ಈಗ ಎಷ್ಟು ಡಿಸ್ಕೌಂಟ್ ಅಲ್ಲಿ ಕೊಡ್ತೀರಿ ನೀವು ನಮಗೆ ಅಂತ. ಆ ಹುಡುಗಿ ಹೇಳಿದ್ಲು, ಮೇಡಮ್ ನಿಮ್ದು ಅದು ವಾಷಿಂಗ್ ಮಿಷಿನ್ ಇದೆ ನೋಡಿ, ಹೆಚ್ಚಂದ್ರೆ ನಮಗೆ 1000 ಡಿಸ್ಕೌಂಟ್ ಮಾಡ್ಬೋದು ಅದರಲ್ಲಿ. ಎಂತ 1000. ಆಮೇಲೆ ನಾನು ಹೇಳಿದೆ, ಹಾಗಾದ್ರೆ ಮೊಬೈಲಿಗೂ 1000. ನಾ ಹೇಳಿದೆ, ನೀವು ದೊಡ್ಡದಾಗಿ ಬೋರ್ಡ್ ಹಾಕಿದಿರಲ್ಲ, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದಿರಲ್ಲ, ಸೆಕೆಂಡ್ ಪ್ರಾಡಕ್ಟ್ ಮೇಲೆ 50% ಆಫ್ ಅಂತ ಹೇಳ್ಬಿಟ್ಟು, ಹಾಗಾದ್ರೆ ಅದೆಲ್ಲಿದೆ ಅಂತ ಕೇಳಿದೆ. ಇಲ್ಲ ಮೇಡಮ್, ಅದು ನಾವು ಸುಮ್ಮನೆ ಕಸ್ಟಮರಿಗೆ ಅಟ್ರಾಕ್ಷನ್ ಮಾಡಲಿಕ್ಕೆ ಹಾಕಿದ್ದು. ಆ್ಯಕ್ಚುಲಿ ನಾವು ಪೇಪರಲ್ಲಿ ಹಾಕಿದ್ದೀವಿ ನಿಮಗೆ ಪ್ಯಾಂಪ್ಲೆಟ್, ಅದು ಆ ಪ್ರಾಡಕ್ಟಿಗಲ್ಲ, ನಾವು ಸೆಲೆಕ್ಟ್ ಮಾಡಿಟ್ಟಿದ್ದೇವೆ ಕೆಲವೊಂದು ಪ್ರಾಡಕ್ಟ್, ಬೇಕಾದರೆ ನೀವು ಆ ಪ್ರಾಡಕ್ಟ್ ನೋಡ್ಬೋದು. ಓ, ಇದು ಒಂದು ಒಳ್ಳೆ ಸೇಲ್ಸ್ ಗಿಮಿಕ್ಸ್ ಆಯ್ತಲ್ಲ. ನಂಗೆ ಮಂಗ ಮಾಡಿದಾಗೆ ಇತ್ತು ಅವರು. ಕಡೆಗೆ ನಾವು ಅದು ಅಷ್ಟು ಕಾಸ್ಟ್ಲಿ ನೋಡ್ಕೊಂಡು ಆ ವಾಷಿಂಗ್ ಮಿಷಿನು ತಗೊಳ್ಳಿಲ್ಲ, ಮೊಬೈಲು ತಗೊಳ್ಳಿಲ್ಲ. ಅಟ್ಲೀಸ್ಟ್ ನಾನು ಅದು ಡಿಸ್ಕೌಂಟ್ ನೋಡದೇ ಇದ್ದಿದ್ದಾದ್ರೆ ನನಗೆ ವಾಷಿಂಗ್ ಮಿಷಿನ್ ಆದ್ರೂ ಸಿಕ್ತಿತ್ತು. ಈಗ ಅದು ಹೋಯ್ತು, ಇದು ಹೋಯ್ತು. ಇದೊಂದು ಬಜಿ ಬೇಜಾರದ ವಿಷಯ ಅಲ್ಲ, ಮಂಗ ಮಾಡೋದೇ ಇಲ್ಲ ಕಸ್ಟಮರ್ಗೆ ಅಟ್ರಾಕ್ಷನ್ ಮಾಡೋ ಸಲುವಾಗಿ ಅವ್ರದ್ದು 50% ಆಫ್ ಸೆಕೆಂಡ್ ಪ್ರಾಡಕ್ಟ್ ಮೇಲೆ ಅಂತ. ಅದಕ್ಕೆ ಡಿಸ್ಕೌಂಟ್ ಸೇಲು ಅಥವಾ ಈ ತರ ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ಫೂಲ್ಗಳಾಗಬೇಡಿ. ಓಲ್ಡ್ ಸ್ಟಾಕುಗಳನ್ನು ಕೆಲವೊಮ್ಮೆ ಹಾಗೇನೆ ಕೊಟ್ಬಿಡ್ತಾರೆ. ಸೊ ಜಾಗೃತಿಯಿಂದ ಇರಿ. ಹೌದು, ಕೆಲವು ಕಡೆ ನಾನು ನೋಡಿದ್ದೇನೆ, ಅಲ್ಲಿ ಹೊರಗಿಂದ ಬೋರ್ಡ್ ಹಾಕ್ತಾರೆ, ಉತ್ಸವ, ಫೆಸ್ಟಿವಲ್ ಆಫರ್. ಒಳಗೆ ಹೋಗಿ ನೋಡಿದ್ರೆ ಏನು ಆಫರ್ ಇರುವುದಿಲ್ಲಲ್ಲ. ಮತ್ತೆ ವಿಚಾರಿಸಿದ್ರೆ ಹೇಳ್ತಾರೆ ಅದು ಮುಗ್ದೋಯ್ತಂತೆ, ಲಿಮಿಟ್. ಇದು ಸಹ ನಾವು ನೋಡ್ತಾ ಇರಬೇಕು. ಸುಮ್ಮನೆ ಹೊರಗೆ ಬೋರ್ಡ್ ಹಾಕಿದ್ದಾರಂತೆ ನಾವು ಅದು ಭಾವಿಸಿ ಒಳಗೆ ಹೋದ್ರೆ ಮತ್ತೆ ಹಾಗೆ ಇರುವುದಿಲ್ಲ. ಈ ತರ ಗಿಮಿಕ್ಸ್ ತುಂಬಾ ನಡೀತಾ ಇದೆ. ಅಲ್ಲ, ಸೆಕೆಗಾಲದಲ್ಲಿ ಇನ್ನೊಂದು ಆಫರ್, ಕೋಲ್ಡ್ ಡ್ರಿಂಕ್ಸ್ ಮೇಲೆ buy 1 get 1 ಅಂತೆ, ಮತ್ತೆ ಐಸ್ ಕ್ರೀಮ್ ಮೇಲೆ. ಅದ್ರಲ್ಲಿ ಇದೆ ನೋಡಿ, ನಿಮ್ಗೆ 1 ಲೀಟರ್ ಕೊಡುದಿಲ್ಲ ಅವ್ರ ಐಸ್ ಕ್ರೀಮ್, ಗೊತ್ತಾಯ್ತಲ್ಲ. buy 1 get 1 ಇರ್ತದೆ ನೋಡಿ, 750 ml. ಅಲ್ಲ, ಬಟ್ ಅದನ್ನ ಅವರು ನಮೂದಿಸಬೇಕಾಗ್ತದೆ. ಅದು ನಮೂದಿಸ್ತಾರೆ. ಅಲ್ಲ, ಅವ್ರು ಹೇಳ್ಬೇಕಾದ್ರೆ buy 1 get 1 ಅಂತ ಹೇಳಿ ನಮ್ಮ ಮಕ್ಕಳು ಓಡಿ ಹೋಗುದು, ಮಮ್ಮಿ buy 1 get 1 ಇದೆ ತಗೊಳ್ಳೋಣ. ಅದು ನಮ್ಮ ಬುದ್ಧಿಯ ಇದದು. ಆದ್ರಿಂದ ನಾವು ಸ್ವಲ್ಪ ಜಾಗರೂಕರಾಗಿ ನೋಡ್ಕೋಬೇಕಾಗುತ್ತೆ ಅಷ್ಟೇ. ಅಲ್ಲ, ಕಸ್ಟಮರ್ಗೆ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ತಾರೆ. ಮತ್ತೆ ಎಕ್ಸ್ಪೈರಿ ಡೇಟ್ಸ್ ಚೆಕ್ ಮಾಡಿ ತೋರ್ಬೇಕು ನಾವು. ಅದು ಸೀರೆ ಬಗ್ಗೆ ನೀವು ಎಂತ ಜೋಕ್? ಅದೇ ಸೀರೆ ಬಗ್ಗೆ ಹೇಳಿದಾಗ ಮೊನ್ನೆ ಫಂಕ್ಷನ್ ನೆನಪಾಯ್ತು ನೋಡಿ. ಚಾಯನ್ ಮನೆಯಲ್ಲಿ ಒಂದು ಫಂಕ್ಷನ್ ನಡೆದಿತ್ತಲ್ಲ, ಅವಳು ತುಂಬಾ ಗ್ರ್ಯಾಂಡ್ ಆಗಿರೋ ಸಾಡಿ ಉಟ್ಕೊಂಡಿದ್ಲು ನೋಡಿ. ಆ ದಿನ ಬ್ಲೌಸ್ ಪ್ಯಾಟರ್ನ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕೂತಿರೋ ಹೆಂಗಸಲ್ಲ ಗುಸುಗುಸು ಅಂತ ಮಾತಾಡ್ತಾ ಇದ್ರು. ಏನಂದ್ರೆ ಅವಳದು ಬ್ಲೌಸ್ ಡಿಸೈನ್ ನೋಡ್ಕೊಂಡು ಬಟ್ಟೆ ಎಲ್ಲೋ ಕಮ್ಮಿ ಬಿತ್ತಾ ಏನು ಅಂತ ಹೇಳಿ ಎಲ್ಲರೂ ನಗಾಡ್ತಾ ಇದ್ದಾರೆ ನೋಡಿ. ಅಲ್ಲಲ್ಲ, ಕೆಲವರಂತೂ ಹೇಳ್ತಿದ್ರು ನನ್ನ ಪಕ್ಕದಲ್ಲಿ ಕೂತವರು, ಅವಳಿಗೆ ಏರ್ ಕಂಡೀಷನ್ ಇದ್ದು ಅವಶ್ಯಕತೆನೇ ಇಲ್ಲ ಬಿಡಿ, ಫ್ಯಾನ್ ಇದ್ದು ಅವಶ್ಯಕತೆ ಇಲ್ಲ, ಎಲ್ಲ ಕಡೆಯಿಂದ ಗಾಳಿ ಹೋಗ್ಲಿ ಅಂತ ಬಿಟ್ಟು ಹಾಗೆ ಮಾಡಿದ್ದಾಳೆ. ಕಟ್ಔಟ್ ಡಿಸೈನ್ ಹಾಕಿದ್ದಾಳ ಏನಲ್ಲ. ಹೆಂಗಸರ ಬಗ್ಗೆ ನಾವುಗಳೇ ಮಾತಾಡ್ಕೊಂಡು ನಗ್ಬೇಕಷ್ಟೇ. ಈ ಒಂದು ವಿಷಯ ಮಾತ್ರ, ಪ್ರೌಢ ಮಹಿಳೆಯರ ತೆರೆದ ಬೆನ್ನು, ಅದಕ್ಕೆ ನೇತಾಡುವ ಗೊಂಡೆ, ಘಂಟಿಗಳು ವಿಚಿತ್ರವಾಗಿವೆ. ಇನ್ನು ಹೀಲ್ಸ್ ಹಾಗೆ ನಡೆಯುವುದಂತೂ ಹೇಳುವುದೇ ಬೇಡ. ಅಲ್ಲ, ನಾನು ಅದೇ ಕೇಳಿದ್ದೇನೆ. ಅದು ಹೀಲ್ಸ್ ಬಗ್ಗೆ ಅಲ್ಲ, ಒಂದು ಅದೆಲ್ಲ ವಾಟ್ಸಪ್ ಅಲ್ಲಿ ವೈರಲ್ ಆಗಿದೆ ಅಲ್ಲ. ಅಲ್ಲ, ಅದೆಲ್ಲ ಬೇಗನೆ ವೈರಲ್ ಆಗ್ತದೆ. ಹೌದು, ಅದೇ ಅದು ವೈರಲ್ ಮಾಡೋದು ಹೆಂಗಸ್ರೆ. ಅಲ್ಲ, ಅವಳು 3 ಇಂಚ್ ಹೀಲ್ಸ್ ಹಾಕಿ ಆ ಸ್ಟೇಜ್ ಮೇಲೆ ಹೋಗ್ಬೇಕಾ? ಅಲ್ಲ ಆಶಾ ಪೂಜಾ, ನಮ್ಮ ಇದ್ರಲ್ಲಿ ಯಾರು ಚಪ್ಪಲ್ ಹಾಕೊಂಡು ಸ್ಟೇಜ್ ಮೇಲೆ ಕುಣಿತಾರಾ? ಅದೇ ಅವಳು ಅದರಲ್ಲಿ 10-20 ಸಲ ಸ್ಟೇಜ್ ಮೇಲೆ ಕೆಳಗೆ ಹೋಗ್ತಾ ಇದ್ಲು. ಅವಳು ಪಾಪ ಹೇಗೆ ಬಿದ್ಲ ಪಟಕ್ಕಂತೆ, ಕೂದಲೆಲ್ಲ ಹಾಳಾಗಿ ಮೇಕಪ್ ಸಹ ಹಾಳಾಯ್ತಲ್ಲ. ನಂಗೆ ಡೌಟ್, ಇನ್ ಮುಂದೆ ಅವಳು ಹೀಲ್ಸ್ ಹಾಕೋದು. ಹೋಗ್ಲಿ ಬಿಡಿ, ನಮ್ಗೆ ಯಾಕೆ ಬೇಕು ಬೇರೆಯವ್ರ ವಿಷಯ. ಅಲ್ಲ, ಕಾಲಕ್ಕೆ ತಕ್ಕಂತೆ ಕೋಲ ಹಾಕಬೇಕು ಸರಿಯಮ್ಮ, ಆದರೆ ಶಾರೀರಿಕ ಸಮತೋಲನ ಕೂಡ ನೋಡ್ಬೇಕಲ್ವಾ? ಹೌದು, ಅದೇ. ಅಲ್ಲ, ಅವ್ರು ಸಪೂರ ಇದ್ದಿದ್ದಾದ್ರೆ ಅದು ಬ್ಲೌಸ್ ಇದ್ದು ಡಿಸೈನ್ ಅವಳಿಗೆ ಮ್ಯಾಚ್ ಆಗ್ತಿತ್ತು. ಅವಳು ಸ್ವಲ್ಪ ದಪ್ಪ ಇದ್ದಾಳಲ್ಲ. ಅದೇ, ನಮಗೆ ಬೇಡ ಬೇರೆಯವರ ವಿಷಯ, ಬೇರೆಯವರ ಬಗ್ಗೆ ಮಾತಾಡಿ ನಮಗೆ ಏನು ಉಪಕಾರವಾಗುವುದಿಲ್ಲ. ಅವ್ರ ಬಗ್ಗೆ ಕೆಟ್ಟ ಭಾವನೆ ಸಹ ಮೂಡಿ ಹೋಗುತ್ತದೆ. ಮಾತ್ರ ಈ ತಮಾಷೆಯಿಂದ ನಾವು ಸ್ವಲ್ಪ ನಮಗೆ ಕಲಿಯುವ ಪಾಠವಾಯಿತು. ಅದು ಹೌದು. ಅದು ಮತ್ತೆ ಪಾಠ ಹೇಳುವಾಗ ನನಗೆ ಮಕ್ಕಳದೇ ನೆನಪು. ನಿಮ್ಗಾದ್ರೂ ಹೆಣ್ಮಕ್ಕಳು ಸ್ವಲ್ಪವಾದರೆ ನಿಮಗೆ ಕೇಳ್ತಾರೆ. ನನ್ನ ಗಂಡು ಮಕ್ಕಳಿದ್ದಾರಲ್ಲ,
ಅವರು ಈ ರಜೆಯಲ್ಲಿ ಮನೆಯಲ್ಲಿ ತುಂಬಾ ಲೂಟಿ. ಅಲ್ಲ ಈಗ ಹೆಣ್ಮಕ್ಳು ಕೇಳೋದಿಲ್ಲ. ಹೌದು ಅಲ್ಲ, ಮತ್ತೆ ಫುಲ್ ಡೇ ಮೊಬೈಲ್ಸ್ ಅಲ್ಲಿ ರೀಲ್ಸ್ ಅಲ್ಲೇ ನೋಡುದು, ಏನ್ ಮಾಡುದಂತೆ ಗೊತ್ತೇ ಆಗುದಿಲ್ಲಲ್ಲ. ನಿಮ್ಮ ಮಕ್ಕಳಿಗೆ ಎಲ್ಲಾರು ಸಮರ್ ಕ್ಯಾಂಪ್ಗೆ ಹಾಕ್ಬೋದಲ್ವಾ? ಅಲ್ಲ ಇಲ್ಲೇ ಒಂದು ಹತ್ರದಲ್ಲಿ ಇದೆಯಂತೆ ಸಮ್ಮರ್ ಕ್ಯಾಂಪ್. ಅಲ್ಲಿ ಮ್ಯೂಸಿಕ್, ಡ್ರಾಯಿಂಗ್, ಚೆಸ್, ಸಿಂಗಿಂಗ್, ಸ್ಪೋರ್ಟ್ಸ್, ಬಹುಶಃ ಸ್ವಿಮ್ಮಿಂಗ್ ಕೂಡ ಇದೆ ಅಂತ ಕಾಣ್ತದೆ. ಬೇಕಾದ್ರೆ ಕೇಳಿ ನೋಡಿ ನೀವು ಬೇಕಾದ್ರೆ. ಓ, ಸ್ವಿಮ್ಮಿಂಗ್ ಇದೆಯಾ? ಹಾಗಾದ್ರೆ ನಾನು ವಿಚಾರಿಸಿ ನೋಡ್ತೇನೆ. ಸರಿ, ಒಳ್ಳೇದಾಯ್ತು. ಹರಟೆ ಹೊಡೆತಾ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿತ್ತು. ನಿಮ್ಮ ಹತ್ರ ಮಾತಾಡುವಾಗ ಸೀರೆ ಸೇಲ್ ಹೋಗಲು ಕಂಪನಿ ಸಹ ಸಿಕ್ಕಿತ್ತು. ಹಾಗೆ ಮಕ್ಕಳ ಸಮ್ಮರ್ ಕ್ಯಾಂಪ್ ಬಗ್ಗೆ ಕೂಡ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಅಲ್ಲ ನೀವು ಹೇಳ್ತೀರಿ ನಿಮ್ಮ ಹತ್ರ ಮಾತಾಡ್ತಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ. ಆದ್ರೆ ಕೆಲವರು ಇದ್ದಾರೆ ಗೊತ್ತುಂಟ ನಿಮ್ಗೆ, ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋದ್ರೆ ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ಕ್ರಿಯೇಟೇ ಮಾಡಿ ಹೋಗ್ತಾರೆ ನೋಡಿ. ಏನಾಯ್ತು ಪೂಜಾ? ಅದೇ ನಮ್ಮ ಮನೆ ಪಕ್ಕದ ಮನೆ ಕವಿತಾ ಇದ್ದಾಳಲ್ಲ, ಅವಳೇನ್ ಮಾಡಿದ್ಲು ನಿಂಗೆ ಪೂಜಾ? ಅಯ್ಯೋ ಏನಿಲ್ಲ ಬಿಡಿ. ನಾನು ನನ್ನ ಮಗಳಿಗೆ ಶಾಲೆ ಬಿಡ್ಲಿಕ್ಕಂತ ಹೋಗ್ತಾ ಇದ್ದೆ. ಆವಾಗ ದಾರಿಯಲ್ಲಿ ಸಿಕ್ಕಿದ್ಲು ಅವಳು ನನಗೆ. ಆದರೆ ನಾನು ಮಗಳಿಗೆ ತುಂಬ ಲೇಟ್ ಆಯಿತು ಅಂತ ಬೇಜಾರಲ್ಲಿದ್ದೆ ನೋಡಿ. ಅವಳೇ ಕೇಳಿದ್ಲು, ಏನಾಯಿತು ಪೂಜಾ ಅಂತ. ಇಷ್ಟು ದಿನ ನನ್ನ ಅತ್ತೆ ನನ್ನ ಮೊಮ್ಮಗಳ ಸಲುವಾಗಿ ಬೇಗ ಎದ್ಬಿಡು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೊಡ್ತಿದ್ರು. ಇವತ್ತು ಅವ್ರು ಲೇಟ್ ಆಯಿತು ಅಂತ ನನ್ನ ಮಗಳಿಗೆ ಲೇಟ್ ಆಯಿತು ಅಂತ. ಅದಕ್ಕೇನಾಯ್ತು? ಅಲ್ಲ ನಾನು ಅವಳ ಹತ್ರ ಹೇಳಿದ್ದು ಇಷ್ಟೇ. ಅವಳು ಏನು ಮಾಡಿದ್ಲು ಗೊತ್ತುಂಟಾ? ನಾನು ಮನೇಲಿ ಇಲ್ಲದೆ ಇದ್ದಾಗ ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಅತ್ತೆ ಹತ್ರ ಒಂದಕ್ಕೊಂದು ಚಾಡಿ ಹೇಳಿದ್ಲಂತೆ, ಬಾಯಿ ಚಪಲ. ಅದ್ರ ದಿಸೆಯಿಂದಾಗಿ ನನ್ನ ಮತ್ತೆ ನನ್ನ ಅತ್ತೆ ಮಧ್ಯದಲ್ಲಿ ಮನಸ್ತಾಪ ಆಗೋ ತರ ಆಯ್ತು ನೋಡಿ. ಪೂಜಾ, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ? 4 ಪಾತ್ರೆಗಳಿದ್ದಾಗ ಶಬ್ದ ಆಗೇ ಆಗ್ತದೆ, ಬಿಡು. ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಡ. ನಿನ್ನ ಅತ್ತೆ ಅಂತೂ ಅನುಭವಸ್ಥರು, ನೀನಂತೂ ವಿದ್ಯೆ ಬುದ್ಧಿ ಇದ್ದವಳು. ಹೊರಗಿನವರ ಮಾತು ಕಿವಿ ಮೇಲೆ ಹಾಕಿಕೋಬೇಡ. ಪ್ರಾಯದ ಅತ್ತೆಯೊಂದಿಗೆ ಸಾಮರಸ್ಯದಿಂದ ಇರುವುದೇ ನಿನ್ನ ಕರ್ತವ್ಯ ಅಷ್ಟೇ. ಅದು ಸರಿ ಆಂಟಿ, ನೀವು ಹೇಳಿದ್ದು ವಿಚಾರ ಕರೆಕ್ಟ್ ಉಂಟು. ಹೌದು, ಇಂಥ ಸಂಗಾತಿಯರಿಂದ ಟಾಕ್ಸಿಕ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ನೀನು ಹೇಳಿದ ಹಾಗೆ ನನ್ನ ಮನೆಯಲ್ಲಿ ಒಬ್ಳು ಕೆಲಸದವಳು ಮಾಡಿದ ಕಿತಾಪತಿ ಈಗ ನನ್ನ ನೆನಪಿಗೆ ಬಂತು. ಹೌದಾ? ಅವಳು ಏನು ಮಾಡಿದ್ಲು? ಅದೇ ಸೇಮ್ ಟಾಕ್ಸಿಕ್ ಮಾತುಗಳು, ವಿಷಕಾರಿ ಮಾತಂತೆ ಹೇಳ್ಬೋದು. ನನ್ನ ಮನೆಗೆ ಬಂದು ಬೇರೆ ನೆರೆಮನೆಯವರ ಬಗ್ಗೆ ಚಾಡಿ ಹೇಳೋದು, ನಮ್ಮದ್ದು ಒಂದಕ್ಕೆ ಮತ್ತೊಂದು ಸೇರಿ ಕತೆ ಮಾಡಿ ಅವರಿಗೆ ಹೇಳೋದು. ಹಾಗೆ ನಮ್ಮ ಮಧ್ಯದಲ್ಲಿ ಇವಳ ದಿಸೆಯಿಂದ ಜಗಳ ಹುಟ್ಟಿ ಮಾತೆ ಬಂದಾಯ್ತಲ್ಲ. ಓ, ಅವಳಾ? ಕೆಲವು ಸಮಯ ನಂತರ ನಮ್ಗೆ ಗೊತ್ತಾಯ್ತು ಇವಳದೇ ಕಿತಾಪತಿ ಅಂತೆ. ಅವಳು ನ್ಯೂಸ್ ರಿಪೋರ್ಟರ್ ಅಂತಾನೆ ಕರೀತಾರಲ್ಲ ಅವಳಿಗೆ. ಹೌದು, ಕರೆಕ್ಟ್, ಅವಳಿಗೆ ನ್ಯೂಸ್ ರಿಪೋರ್ಟರೇ ನಮಗೆ ಗೊತ್ತಾಯ್ತು. ಹಾಗಾಗಿ ನಾನು ಈಗ ಅವಳ ಹತ್ತಿರ ಮಾತು ಕಡಿಮೆ ಮಾಡಿದ್ದೇನೆ. ಹಾಗೆ ಅವಳು ಮಾತಾಡಿದ್ರೆ ಸಹ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡುದು, ಅದೇ ಉತ್ತಮ ಮತ್ತು ನನ್ನ ಮನಸ್ಸಿಗೆ ಸಹ ನೆಮ್ಮದಿ. ಇಂಥವ್ರ ಹತ್ರ ಮಾತಾಡಿ ನಮ್ಮ ತಲೆ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮತ್ತೆ ಸಂಬಂಧ ಮಾಡಿಕೊಳ್ಳೋದಕ್ಕಿಂತ ಮಾತಾಡದಿರೋದೇ ಒಳ್ಳೇದು. ಅದೇ ಅಲ್ಲ ಅದು ಹೌದು, ಅದು ನಿಜಾನೇ ಹೇಳಿ. ಯಾಕಂದ್ರೆ ಸುಮ್ಮನೆ ನೋಡಿ, ನಾನು ಏನು ಮಾತಾಡದೆ ನಮ್ಮ ಮನೇಲಿ ಜಗಳ ಆಯಿತು, ನಿಮ್ಮ ಮನೇಲಿ ಆ ಥರ ಮಾಡ್ಕೊಂಡು ಹೋದ್ರು. ಅದೇ ಸುಮ್ಮನೆ ಇರೋದೇ ಒಳ್ಳೇದಲ್ಲ. ನಾನು ಕೂಡ ಈ ಕೆಲಸದವರ ಕಿತಾಪತಿಯನ್ನು ತುಂಬ ಕೇಳಿದ್ದೇನೆ, ನೋಡಿದ್ದೇನೆ ಕೂಡ. ಕೆಲಸ ಮಾಡುತ್ತಿರಬೇಕಾದ್ರೆ ಅವರಿಗೂ ಒಂದು ಬಾಯಿ ಚಪಲ ಇರುತ್ತೆ. ಅಲ್ಲಿಯ ವಿಷಯ ಇಲ್ಲಿ, ಇಲ್ಲಿಯ ವಿಷಯ ಅಲ್ಲಿಗೆ ಮಾಡುತ್ತಿರುತ್ತಾರೆ, ಟೈಮ್ ಪಾಸ್. ಹೌದು. ಇದರಿಂದ ನಾವು ಕಲಿಬೇಕಾದ ಪಾಠ ಏನಂತ ಹೇಳಿದರೆ, ಅವರು ಮನೆಯಲ್ಲಿ ಕೆಲಸ ಮಾಡುತ್ತಿರುವಷ್ಟು ಸಮಯ ನಾವುಗಳು, ಮುಖ್ಯವಾಗಿ ಗಂಡ ಹೆಂಡತಿಯರು ಸ್ವಲ್ಪ ಎಚ್ಚರದಿಂದಿರಬೇಕು ಅಷ್ಟೇ. ಅವರ ಮುಂದೆ ನಮ್ಮ ಸಂಸಾರದ ಮಾತುಕತೆ ಬೇಡ, ನೆನಪಿರಲಿ. ನಿಜ, ಅದು ಸರಿ ಆಂಟಿ, ನಿಮ್ಮ ಒಪಿನಿಯನ್ ಕರೆಕ್ಟ್ ಉಂಟು. ನೆನಪಿಗೆ ಬಂತು ಈಗ ನನಗೆ ಕವಿ ಪುರಂದರದಾಸನವರು ಬರೆದ ದಾಸಪದ ಬಗ್ಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ, ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ. ನಿಜವಾಗಿ ನಾವು ಪರರನ್ನು ದೂಷಿಸುವುದು ಬಿಟ್ಟರೆ ನಮ್ಮ ಜಗತ್ತೇ ಒಳ್ಳೆದಾಗುತ್ತದಲ್ವಾ? ಹೌದು ಹೌದು, ಅದೇನು ಹೇಳ್ತಾರಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಹಿತಮಿತ ಮಾತಿನಿಂದ ಜಗಳ ತಪ್ಪಿಸಬಹುದು ಕೂಡ. ಒಂದು ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಆದರೆ ಅಪ್ರಿಯ ಸತ್ಯಂ ನ ಬ್ರೂಯಾತ್ ಎಂಬಂತೆ ಬೇರೆಯವರೊಂದಿಗಿನ ಸಂವಾದದಲ್ಲಿ ಇದನ್ನು ನೆನಪಿನಲ್ಲಿಡುವುದು ಎಲ್ಲರಿಗೂ ಒಳ್ಳೆಯ ಒಂದು ಪಾಠ. ಅಲ್ಲ ಅಂದ ಹಾಗೆ ಇಂದಿರಾ, ಮೊನ್ನೆ ನಿಮ್ಮ ಮನೆಗೆ ಕಾವ್ಯ ಬಂದಿದ್ಲಂತಲ್ಲ, ಅವಳ ಬಗ್ಗೆ ನೀವು ಏನೋ ಹೇಳ್ತಿದ್ರಿ, ನನಗೆ ಟೈಮ್ ಇಲ್ಲ ಅಂತ ನಾನು ಹೋದೆ. ಏನಾಯ್ತು ಆಮೇಲೆ? ಏನಿಲ್ಲ ಪೂಜಾ, ಅವಳ ಮದುವೆ ಅಂತೆ ಅಲ್ವಾ, ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಬಂದಿದ್ಲು. ಅದು ಗೊತ್ತಿತ್ತು. ಆಗ ನಾನು ಅಡಿಗೆ ಮಾಡ್ತಾ ಇದ್ದೆ ನೋಡು, ನನ್ನ ಮನೆಗೆ ಸ್ವಲ್ಪ ಬಾ, ನಿನ್ನ ಹತ್ರ ಮಾತಾಡ್ತದಂತ ಹೇಳ್ಕೊಂಡು ಹೋದ್ಲು. ಅಲ್ಲಿ ಹೋಗಿ ನೋಡಿದ್ರೆ ನಾನು ಈ ಚಿನ್ನ ತಗೊಂಡಿದ್ದೇನೆ, ನಾನು ಆ ಚಿನ್ನ ತಗೊಂಡಿದ್ದೇನೆ, ನಾನು ಆ ಸೀರೆ ತಗೊಂಡಿದ್ದೇನೆ, ನನ್ನ ಅಮ್ಮನ ಮನೆಯವ್ರು ಕೊಟ್ಟರು, ಇದು ಗಂಡನ ಮನೆಯವ್ರು ಕೊಟ್ಟರು, ಎಲ್ಲ ತೋರಿಸ್ತಾ ಕುತ್ಕೊಂಡು ನೋಡಿ. ಮಾತಾಡ್ತಾ ಅರ್ಧಗಟ್ಟೆ ಪಟ್ಟಂಗ ಯಾವಾಗ ಆಯ್ತು ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿನ ಹಾಲಿಟ್ಟು ಹೋಗಿದ್ದೇನೆ, ಇಲ್ಲಿ ಹಾಲೆಲ್ಲ ಹೋಯ್ತು ಅಂತ ಹೇಳಿ ಬಂದೆ ನೋಡು. ಮತ್ತೆ ಸಾಮಾನ್ಯ ಏನಾಯ್ತು ನಿಮ್ಮ ಹಾಲ್? ಮತ್ತೆ ಹಾಲು ಹೋಯ್ತು, ಅದರಿಂದ ರಸಗುಲ್ಲ ಮಾಡಿಬಿಡಿ. ರಸಗುಲ್ಲ. ಓ, ಅವಳ ಗಮ್ಮತ್ ಕೇಳಿ, ಅವಳು ನನಗೆ ಫೋನ್ ಮಾಡಿ ಅರ್ಜೆಂಟ್ ಮಾತಾಡ್ಲಿಕ್ಕೆ ಇದೆ ಅಂತೆ, ಬಾ ಅಂತೆ ಕರೆದ್ಲ.
ಅಲ್ಲಿ ಹೋಗಿ ನೋಡುವಾಗ ಏನು ಗೊತ್ತಾ, ಚಿನ್ನದ ಅಂಗಡಿಯಲ್ಲಿ ಹೇಗೆ ಚಿನ್ನ ಆಭರಣ ಡಿಸ್ಪ್ಲೇ ಮಾಡ್ತಾರಲ್ಲ, ಟೇಬಲ್ ಮೇಲೆ ಅವಳ ಮದುವೆ ಚಿನ್ನ ಸೆಟ್ ಇಟ್ಟು ನನಗೆ ತೋರಿಸಿ, ಇದರಲ್ಲಿ ಇಷ್ಟು ತೂಕ ವಜ್ರ, ಈ ಸೆಟ್ಟಲ್ಲಿ ಇಷ್ಟು ಚಿನ್ನ, ಮತ್ತೊಂದು ಕಲ್ಲಂತೆ ಇಷ್ಟು, ಇದು ನಾನು ಖರೀದಿಸಿದ್ದೇನೆ, ಇದರ ರೇಟ್ ಇಷ್ಟು, ಇದರ ರೇಟ್ ಹಾಗೆ ಅಂತೆ ಒಳ್ಳೆ ಬಡಾಯಿ ಕೊಚ್ತಿದ್ಲಲ್ಲ. ಅಲ್ಲ, ಅವಳಿಗೆ ನೋಡ್ಲಿಕ್ಕಿತ್ತು, ಚೆಕ್ ಮಾಡ್ಲಿಕ್ಕಿತ್ತು ನಿಮ್ಗೆ ಎಷ್ಟು ಹೊಟ್ಟೆಗಿಚ್ಚು ಆಗ್ತದೆ. ನಂದು ಹೆಚ್ಚ ನಿಂದ ಹೆಚ್ಚಂತ ನೋಡುದು ಕಂಪೇರ್. ಹೊಟ್ಟೆಗಿಚ್ಚು ಅದಕ್ಕೆ ಶೇಕ್ಸ್ಪಿಯರ್ ಹೇಳಿದ್ದು ಜಲಜಿ ದೈ ನೇಮ್ ಇಸ್ ವುಮನ್. ಅಲ್ಲ, ಅದು ಟೆಸ್ಟ್ ಮಾಡ್ಲಿಕ್ಕೆ ನೋಡಿದ್ದು. ಹೌದೌದು. ಆದ್ರೆ ಬೇರೆಯವರ ಹೊಟ್ಟೆ ಉರಿಸಲೆಂದೇ ತಮ್ಮ ಚಿನ್ನದ ವಜ್ರದ ಆಭರಣಗಳನ್ನು ಪ್ರದರ್ಶಿಸುವುದು ಸರಿಯಲ್ಲ ಆಯ್ತಾ. ಚಿನ್ನ ಖರೀದಿ ಮಾಡುವವರು ಮುಂದೆ ತಮ್ಮ ದೊಡ್ಡಸ್ತಿಕೆ ತೋರಿಸುವುದು ಸಣ್ಣತನವಾದೀತೆ ವಿನಃ ಅದರಿಂದ ದೊಡ್ಡತನ ಏನು ತೋರಿಸ್ಲಿಕ್ಕೆ ಆಗುದಿಲ್ಲ. ಅಲ್ಲಲ್ಲ, ಅವಳು ಇವರಿಗೆ ಇಷ್ಟೇ ಮಾಡಿದಲ್ಲ, ಅವಳು ನಮ್ಮನೆಗೆ ಬಂದ್ಬಿಟ್ಟು ಏನ್ ಮಾಡಿದ್ಲು ಗೊತ್ತುಂಟ ನಿಮ್ಗೆ? ಏನ್ ಮಾಡಿದ್ಲು? ನಂದು ಅತ್ತೆ ಮಾವ ನಾದಿನಿ ಎಲ್ಲ ಕುತ್ಕೊಂಡಿದ್ರು. ಅವ್ರ ಎದುರುಗಡೆ ಬಂದ್ಬಿಟ್ಟು ಹೇಳ್ತಾಳೆ, ಪೂಜಾ ನಿನ್ ಮನೆಯವ್ರು ನಿಂಗೆ ಎಷ್ಟು ಚಿನ್ನ ಹಾಕಿದ್ರು, ಏನೆಲ್ಲ ಹಾಕಿದ್ರು? ಮದುವೆಗೆ ಇಷ್ಟು ವರ್ಷ ಆದ್ಮೇಲೆ, ಮದುವೆ ಆದ್ಮೇಲೆ ಇಷ್ಟು ವರ್ಷ ಆದ್ಮೇಲೆ ಕೇಳ್ತಾರೆ ಏನೆಲ್ಲ ಚಿನ್ನ ಹಾಕಿದ್ರು ಅಂತ. ಅದಕ್ಕೆ ನಾನು ಹೇಳಿದೆ, ನಂಗೆ ಚಿನ್ನ ಅಂದ್ರೆ ಅಷ್ಟೇನು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಚಿದೆ ಅಲ್ಲಿಗೇನೆ. ಅಲ್ಲ, ಹೆಂಗಸರು ಚಿನ್ನ ಪ್ರಿಯರು ಸರಿಯಮ್ಮ, ಆದ್ರೆ ಬೇರೆಯವರ ವಿಷಯದಲ್ಲಿ ಇಷ್ಟೊಂದು ಕಾಳಜಿ ವಹಿಸುವ ಅವಶ್ಯಕತೆ ಇರಲಿಲ್ಲ. ಅದೇ ಅದೆಲ್ಲ ಹೌದು. ಆಶಾ, ನೀವು ಮೊನ್ನೆ ಹೇಳ್ತಿದ್ರಲ್ವಾ, ನಿಮ್ಮ ಪಕ್ಕದ ಮನೆಯವರು ಏನೋ ಟೆನ್ಷನ್ ಅಲ್ಲಿ ಮನೆ ಬಾಡಿಗೆಗೆ ಕೊಟ್ಟು ಆ ಮಗಳ ಮನೆಗೆ ಹೋದ್ರಂತ ಹೇಳಿ. ಹೌದೌದು, ಅದು ನಮ್ಮ ಪಕ್ಕದ ಮನೆ ಅಜ್ಜಿ ಸ್ವಲ್ಪ ಪ್ರಾಯದವರು, ಮಾತ್ರ ಬಹಳ ಚುರುಕಿದ್ರು. ಅವರು ಒಬ್ಬರೇ ವಾಸಿಸುತ್ತಿದ್ರು. ಹಾಗೆ ಅವರಿಗೆ ಬೋರ್ ಆಯ್ತಂತೆ, ಕೆಲವು ಹೆಂಗಸರ ಜೊತೆಯಲ್ಲಿ ಸಂಜೆ ಹರಟೆ ಹೊಡಿತಿದ್ರು. ಆ ಹೆಂಗಸರ ಪಟ್ಟಂಗ ಏನಂದರೆ, ಅಲ್ಲಿ ಹಾಗೆ ಆಕ್ಸಿಡೆಂಟ್ ಆಯಿತು, ಅಲ್ಲಿ ಹೀಗೆ ಅಲ್ಲಿ ಸತ್ರು, ಒಬ್ಬರೇ ಹೆಂಗಸಿನ ಮನೆಯಲ್ಲಿ ಕಳ್ಳತನ, ಕೊಲೆ, ಹೀಗೆ ಅಸುರಕ್ಷಿತವಾದ ಮಾತು ವಾಣಿಯಿಂದ ಅಜ್ಜಿಗೆ ಹೆದರಿ ಉಬ್ಬಿಸಿ ಕ್ರಮೇಣ ಅವರು ಒಬ್ಬರು ನಿಲ್ಲಲು ಹೆದರಿಕೆ ಭಾವನೆಯಿಂದ ಊರೇ ಬಿಟ್ಟು, ಸ್ವತಃ ಮನೆ ಬಿಟ್ಟು ಮಗಳ ಜೊತೆಗೆ ಈಗ ಬ್ಯಾಂಗ್ಳೂರ್ ಹೊರಟು ಹೋದ್ರು. ಹೌದಾ? ಅಜ್ಜಿಯನ್ನು ಹೆದರಿಸೋದೇನು ಬೇಕಾಗಿರಲಿಲ್ಲ. ಆದರೆ ಒಂದು ಮಾತು ಮ್ಯಾಗಿ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿನ ಪ್ರಕಟಣೆಗಳು ಕೂಡ ಸಾಕಷ್ಟು ಬರ್ತಿವೆ ಗೊತ್ತಾ. ಹಿರಿಯ ನಾಗರಿಕರು, ಒಂಟಿ ಹೆಂಗಸು ವಾಸಿಸುತ್ತಿರಬೇಕಾದ್ರೆ ಸಾಕಷ್ಟು ಎಚ್ಚರಿಕೆ ಅಲರ್ಟ್ಗಳು ಕೂಡ ಅಲ್ಲಿಂದ ಬರ್ತಾ ಇವೆ. ಅದನ್ನು ಸ್ವಲ್ಪ ನಾವು ಗಮನಿಸಬೇಕಾಗ್ತದೆ. ಅಲ್ಲಲ್ಲ, ಹಾಗೆ ಹೇಳುದಿಲ್ಲ, ಅವ್ರು ಮೊದ್ಲಿಲ್ಲ ತುಂಬಾ ಧೈರ್ಯವಂತರಿದ್ರು. ಈ ಹೆಂಗಸರು ಒಟ್ಟಿಗೆ ಸೇರೋದ್ಕಿಂತ ಮೊದಲು ಅವರು ಒಬ್ಬರೇ ಮಾರ್ಕೆಟಿಗೆ ಹೋಗ್ಬಿಟ್ಟು ಸಾಮಾನೆಲ್ಲ ತಂದ್ಬಿಟ್ಟು ಮನೆಯಲ್ಲೇ ಉಪ್ಪಿನಕಾಯಿ, ಸಾಂಬಾರ್ ಪೌಡ್ರು ಮತ್ತೆ ಸಂಡಿಗೆ ಎಲ್ಲ ಮಾಡಿ ಸೇಲ್ ಮಾಡ್ತಿದ್ರು. ಅಲ್ಲ, ಇಂಥ ಅಜ್ಜಿ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲರಿಗೂ ಬೇಜಾರಾಗುದೇ ಅಲ್ಲ. ಬೇಜಾರಾಗತ್ತೆ, ಬಟ್ ಪ್ರಾಯ ಕೂಡ ಆಗ್ತಾ ಇದೆ ಅಲ್ವಾ, ಇರ್ಬೋದು. ಸ್ಟಾರ್ಟಿಂಗ್ ಇಂದಲೇ ಇವರು ಪಟ್ಟಂಗ ಹೊಡಿತಾ ಹೊಡಿತಾ ಹೆದರಿಕೆ ಶುರು ಆಯ್ತಲ್ವಾ, ಅವಾಗ್ಲೂ ಅವರು ಇಂಥ ಹೆಂಗಸ ಸಹವಾಸ ಬಿಡ್ಬೋದಿತ್ತಲ್ವಾ. ಅಲ್ಲ, ನಾನು ಅದೇ ಹೇಳುದು, ಆ ಹೆಂಗಸರು ಅಂತದೆಲ್ಲ ಪಟ್ಟಂಗ ಹೊಡಿಯೋದ್ಕಿಂತ ಅವರಿಗೆ ಎರಡು ಧೈರ್ಯದ ಮಾತು ಹೇಳುದು, ಇಲ್ಲ ಅಂದ್ರೆ ಕಾಮಿಡಿ ಮಾಡ್ಬಿಟ್ಟು ಟೈಮ್ ಪಾಸ್ ಮಾಡಿಸೋದು, ಇಂಥದೆಲ್ಲ ಮಾಡಿದಾದ್ರೆ ಅವರು ಹೋಗ್ತಿರ್ಲಿಲ್ಲ. ಈಗ ಎಷ್ಟೊಂದು ಜನರಿದ್ದಾರಪ್ಪ, ಒಬ್ಬೊಬ್ಬರು ಉಳಿತಿದಾರಲ್ಲ. ಅವ್ರು ಬೇರೆಯವ್ರ ಮನೆಗೆ ಹೋಗುದಿಲ್ಲಾಗಿತ್ತ? ಅವರು ತುಂಬಾ ಸ್ವಾಭಿಮಾನಿ. ಬೇರೆಯವ್ರ ಮನೆಗೆ ಹೋಗುದಿಲ್ಲ, ಹೊರಗಡೆ ಸಿಕ್ಕಿದ್ರೆ ಮಾತ್ರ ಮಾತಾಡೋದು. ಸ್ವಾಭಿಮಾನಿ, ಅನಾವಶ್ಯಕ ಪಂಚಾಯತಿಗೆ ತಲೆ ಹಾಕುದಿಲ್ಲ. ಬೇರೆಯವ್ರ ಹೊರಗಡೆ ಸಿಕ್ಕಿದ್ರೆ ಪಂಚಾಯತಿಗೆ ಮಾಡ್ತಾರೆ, ಬೇರೆಯವ್ರ ಮನೆ ಒಳಗಡೆ ಹೋಗುದಿಲ್ಲ ಅಂತ ಸ್ವಾಭಿಮಾನಿ. ಅದೇ ಹೇಳ್ತಾರಲ್ಲ, ಅವರ ಇವರ ಮಾತು ಕೇಳಿ ಹೊಂಡಕ್ಕೆ ಬೀಳುದಂತೆ. ಹೀಗೆ ಪಾಪ ಆಯ್ತವರ ಪರಿಸ್ಥಿತಿ. ಹೇಳಿದ ಹಾಗೆ ಆಂಟಿ, ನಿಮ್ಮ ಹತ್ರ ಒಂದು ಮಾತು ಕೇಳಲಿಕ್ಕೆ ಇತ್ತು ನನಗೆ. ಏನಮ್ಮ ಅದು? ನಿನ್ನೆ ನಾನು ಮತ್ತೆ ಪೂಜಾ 2ನೇ ಕ್ರಾಸಲ್ಲಿ ವಾಕಿಂಗ್ ಮಾಡುವಾಗ ರೋಡ್ ಮಧ್ಯದಲ್ಲಿ ಕಸವೆಲ್ಲ ಹೊತ್ತಾಗಿ ಬಿಟ್ಟಿದ್ದಾರಲ್ಲ, ವಾಕಿಂಗ್ ಮಾಡಲಿಕ್ಕೆ ಸ್ವಲ್ಪವೂ ಜಾಗವಿಲ್ಲ. ಅಲ್ಲ, ಒಂದ್ ಕಡೆಗೆ ಆ ಕಸದ ವಾಸನೆ ಆದ್ರೆ ಇನ್ನೊಂದ್ ಕಡೆ ಬೀದಿನೆಗಳ ಕಾಟ, ಎಲ್ಲಿಂದ ವಾಕಿಂಗ್ ಮಾಡ್ಬೇಕಂತಾನೆ ಗೊತ್ತಾಗೋದಿಲ್ಲ. ನೋಡಿ, ಗಾರ್ಬೇಜ್ ಡಿಸ್ಪೋಸಲ್ ಸಮಸ್ಯೆ ಕುರಿತು ಹೇಳುವುದಾದರೆ ಇದರಲ್ಲಿ ಸಿಟಿ ಮುನ್ಸಿಪಾಲಿಟಿ ಅಥವಾ ಕಾರ್ಪೊರೇಷನ್ನ ಪಾತ್ರ ಎಷ್ಟಿದೆಯೋ ಅಷ್ಟೇ ನಮ್ಮ ಅಂದರೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಇದೆ ಅಂದರೂ ಸರಿಯೇ. ಕಾರ್ಪೊರೇಷನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾಂಟ್ ವಿಭಾಗದಿಂದ ಪ್ರತಿದಿನ ಗಾರ್ಬೇಜ್ ಡಿಸ್ಪೋಸಲ್ ಸರ್ವಿಸ್ ಕೂಡ ಇದೆ. ಆದರೂ ನಾವು ನಮ್ಮ ವೇಸ್ಟನ್ನು ಹಸಿ ಒಣ ಕಸ ಎಂದು ವಿಂಗಡಿಸಿ ಕೊಡುವುದು ಉತ್ತಮ ಅಲ್ವಾ? ಟ್ರ್ಯಾಶ್ ಟು ಕ್ಯಾಶ್ ಅಂತ ನೀವುಗಳು ಕೇಳಿದಿರಬಹುದಲ್ವಾ? ಕಸದಿಂದ ರಸ, ಹೀಗೆ ಅದನ್ನು ಒಳ್ಳೆಯ ರೀತಿಯಿಂದ ಉಪಯೋಗಿಸಿಕೊಳ್ಳಬಹುದು. ಈಗ ನೀವು ಮತ್ತೊಂದು ಹೇಳಿದ ಸ್ಟ್ರೇ ಡಾಗ್ ಮ್ಯಾನೇಜ್ಮೆಂಟಿನ ಬಗ್ಗೆ, ಇದರ ಅಡಿಯಲ್ಲಿ ಒಂದು ಮಾತು ನಾವು ಇತ್ತೀಚೆಗೆ ಕೇಳಿದ್ದಂತ ಹೇಳಿದರೆ, 2025ರ ಕೊನೆಯ ದಿನಗಳಲ್ಲಿ ನನಗೆ ನೆನಪಿದೆ, ಸುಪ್ರೀಂ ಕೋರ್ಟಿನ ಒಂದು ಪಬ್ಲಿಕ್ ಸೇಫ್ಟಿ ಒಂದು ಕಾನೂನು ಬಂದಿತ್ತು. ಅದರ ಪ್ರಕಾರ ಹ್ಯೂಮನ್ ಲೈಫಿಗೆ ಥ್ರೆಟನ್ ಆಗುವ ಕೆಲವು ಕಡೆಗಳಲ್ಲಿ, ಅಂದರೆ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಮತ್ತು ಜನನಿವಾಸ ಸ್ಥಳಗಳಲ್ಲಿ ಬೀದಿ ನಾಯಿ ಉಪಟಳವನ್ನು ತಪ್ಪಿಸಲು ಅವುಗಳಿಗೆ ವ್ಯಾಕ್ಸಿನೇಷನ್ ಮಾಡುವುದು ಕೂಡ, ಹಾಗೆಯೇ ಸ್ಟೆರಿಲೈಸ್ ಮಾಡುವ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲೂ ಅಗ್ರೆಸಿವ್ ಬಿಹೇವಿಯರ್ ಇರುವ
ನಾಯಿಗಳು ಮತ್ತೆ ರ್ಯಾಬೀಸ್ ಇರುವ ನಾಯಿಗಳನ್ನು ಖಂಡಿತವಾಗಿಯೂ ಸಾರ್ವಜನಿಕ ಸ್ಥಳಗಳಲ್ಲಿ ಫೀಡ್ ಮಾಡುವ ಹಾಗಿಲ್ಲ ಹಾಗೂ ಬಿಡುವ ಹಾಗೇನೂ ಇಲ್ಲ. ಅದನ್ನು ಉಲ್ಲಂಘಿಸಿದರೆ ಸೆಕ್ಷನ್ 291 ಪ್ರಕಾರ ಶಿಕ್ಷೆ ಕೂಡ ಇದೆ. ಹಾಗಾಗಿ ನಾವು ಅದನ್ನ ಕಾನೂನು ವಿಭಾಗಕ್ಕೆ ಕಂಪ್ಲೇಂಟ್ ಅನ್ನು ಕೊಡಬಹುದು. ಅಲ್ಲ, ಒಳ್ಳೆ ಸೊಲ್ಯೂಷನ್ ಸಿಕ್ತು ನಿಮ್ಗೆ. ಇದು ಜ್ಞಾನ ನಮ್ಗೆ ಸಿಕ್ಕಿತ್ತು ಇವತ್ತು. ಹೌದು, ಮಾತಾಡ್ತಾ ಇಂದ್ರ ನಾವು ನಿಮ್ಮ ಮನೆಗೆ ಬಂದೇ ಬಿಟ್ವಿ ಅಲ್ಲ. ಹೇಗೂ ಬಂದಿದ್ದೀರಲ್ವಾ, ನನ್ನ ಮನೆ ಗಾರ್ಡನ್ ನೋಡ್ಕೊಂಡೇ ಹೋಗಿ. ತುಂಬಾ ಚೆನ್ನಾಗಿದೆ ನೋಡಿ ಇವ್ರ ಗಾರ್ಡನ್. ಇವರು ಹೂವಿನ ಗಿಡ ಮಾತ್ರ ಅಲ್ಲ, ಬಸ್ಲೆ, ಬೇವಿನ ಸೊಪ್ಪು, ಟೊಮೆಟೊ, ಮೆಣಸಿನ ಗಿಡ ಎಲ್ಲ ನೆಟ್ಟಿಟ್ಟಿದ್ದಾರೆ ನೋಡಿ ಆಶಾ. ಹೌದು, ಇದರಲ್ಲಿ ನನಗೆ ಅದು ಬಣ್ಣ ಬಣ್ಣದ ಗುಲಾಬಿ ಹೂಗಳು ಉಂಟಲ್ಲ, ಮತ್ತೆ ಆ 3 ಬಣ್ಣದ ದಾಸವಾಳ ಹೂ, ಅಯ್ಯೋ ಅದು ತುಂಬಾ ಮನಸ್ಸಿಗೆ ಇಷ್ಟ ಆಯ್ತು. ಅಲ್ಲ, ಇಷ್ಟೊಂದು ಹೂವಿನ ಗಿಡ ನೀವು ಎಲ್ಲಿಂದ ತಂದ್ರಿ? ಇಲ್ಲಿ ಅದೇ ಅಲ್ವ ನರ್ಸರಿ. ಅಲ್ಲ, ಮನೆಯಲ್ಲಿ ಒಂದು ಕೈತೋಟ ಮಾಡುವುದು ಕೂಡ ಒಳ್ಳೇದೇ ಅಲ್ಲ. ಪೂಜೆಗೆ ಬೇಕಾದ ಹೂಗಳು ಸಿಗುತ್ತವೆ, ಕೊತ್ತಂಬರಿ, ಪುದೀನ, ಪಾಲಕ್ ಸೊಪ್ಪುಗಳನ್ನು ಬೆಳೆಸ್ಕೋಬಹುದು. ಸುತ್ತಲಿನ ಕೈತೋಟದಲ್ಲಿ ಟ್ಯಾರಿಸ್ ಮೇಲೆ ಕಿಚನ್ ಗಾರ್ಡನ್ ಕೂಡ ಬೆಳೆಸ್ಕೊಳ್ಬಹುದು. ಒಳ್ಳೆಯ ಹವ್ಯಾಸ ಇದು. ಮತ್ತೆ ಆ ಇಂದಿರಾ ದಾಸವಾಳ ಗಿಡ ಸ್ವಲ್ಪ ಹೆಚ್ಚೇ ನೆಟ್ಟಿದ್ರಲ್ವಾ, ಏನ್ ಕಾರಣ ಇದೆ ಇದಕ್ಕೆ? ಸ್ವಲ್ಪ ಹೂ ದೇವರಿಗೆ ಇಡ್ತೇನೆ, ಮತ್ತೆ ಸ್ವಲ್ಪ ಉಳಿದದ್ದು ಹೂವಿಂದ ತಲೆಗೆ ಎಣ್ಣೆ ತಯಾರು ಮಾಡ್ತೇನೆ. ನನ್ನ ಮಗಳದ್ದು ಕೂದಲು ನೋಡಿದಿರಲ್ವ ನೀವೆಲ್ಲ? ಇವ್ರದ್ದು ಮಗಳದ್ದು ಕೂದಲು ನೋಡಿದ್ರಲ್ಲ, ತುಂಬಾ ಉದ್ದ ಇದೆ, ಮತ್ತೆ ಪಳಪಳ ಅಂತ ಶೈನಿಂಗ್ ಉಳಿತಾ ಇದೆ. ಅದ ಕ್ರೆಡಿಟ್ ಎಲ್ಲ ದಾಸವಾಳ ಗಿಡ. ಹೌದೌದು, ನನ್ನ ಅತ್ತೆ ಸಹ ದಾಸವಾಳ ಹೂವಿನದೇ ಎಣ್ಣೆ ಮಾಡ್ತಾರೆ. ಹಾಗಾಗಿ ಅವರ ಕೂದಲು ಸಹ ಬೇಗ ಬಿಳಿ ಆಗಲಿಲ್ಲ, ಮತ್ತೆ ಉದುರುದು ಸಹ ಕಡಿಮೆ. ಅಲ್ಲ, ನಾನ್ ಕೇಳಿದ್ದೀನಿ, ಕೆಲವರು ಆ ಎಲೆ ಇದೆ ನೋಡಿ, ದಾಸವಾಳ ಹೂವಿನ ಎಲೆ, ಹೌದು, ಅದ್ರದ್ದು ಪೇಸ್ಟ್ ಮಾಡಿ ಕೂದ್ಲಿಗೆ ಹಚ್ಕೊಂಡು ಸ್ನಾನ ಮಾಡ್ತಾರಂತೆ, ಕೂದ್ಲು ದಪ್ಪ ಬರ್ಬೇಕು ಅಂತ. ಓ, ತಲೆ ಮೇಲೆ ಇದ್ದ ಕೂದಲು ದಪ್ಪವಾಗ್ಲಿ, ಮಾತ್ರ ತಲೆ ಒಳಗೆ ಇದ್ದ ಬುದ್ಧಿ ಒಂದು ದಪ್ಪವಾಗುದಿಲ್ಲದಿದ್ರೆ ಸಾಕು. ಹಂಗೇನು ಅನ್ಸುದಿಲ್ಲಪ್ಪ, ದಪ್ಪ ಆಗುದು ಅಂತ ಹೇಳ್ಬಿಡ ತಲೆ ಒಳಗಡೆ ಬುದ್ಧಿ. ಅಲ್ಲ, ಹೇಳಿದಾಗೆ ಇಂದ್ರ, ನಿಮ್ಮ ಮನೆಯಲ್ಲಿ ನೆಟ್ಟಿದ್ದ ತರಕಾರಿ ಅಡಿಗೆಗೆ ಸಾಕಾಗುತ್ತದಲ್ವಾ? ಇಲ್ಲ ಆಶಾ, ವಾರದಲ್ಲಿ 2 ದಿವಸ ಸಾಕಾಗ್ತದೆ ನೋಡಿ, ನಂತರ ಮಾರ್ಕೆಟಿಂದಲೇ ತರಬೇಕಾಗ್ತದೆ. ಈಗ ಸದ್ಯಕ್ಕೆ ಈಗ ಟೈಮ್ ಇಲ್ಲ, ಸ್ವಲ್ಪ ಫ್ರೀ ಆದಮೇಲೆ ಇನ್ನೂ ಸ್ವಲ್ಪ ತಂದು ನಡ್ಬೇಕಂತ ಇದ್ದೇನೆ ನೋಡಿ. ಅಲ್ಲ, ನೀವು ತರಕಾರಿ ಗಿಡ ಎಲ್ಲ ಎಲ್ಲಿಂದ ತರ್ತೀರಿ? ಈ ಸಲ ನೀವು ತಂದಾಗಿಲ್ಲ, ಸ್ವಲ್ಪ ನಂಗೂ ಕೊಡಿ ಆಯ್ತಾ, ನಾನು ಮಾಡಿ ನೋಡ್ತೇನೆ, ನೆಟ್ಟು ನೋಡ್ತೇನೆ. ನಮ್ಮ ಪಕ್ಕದ ಮನೆಯ ಸರಸ್ವತಿ ಅವರು ಇದ್ದಾರಲ್ವಾ, ಅವ್ರು ತುಂಬಾ ತರಕಾರಿ ನಡ್ತಾರೆ ನೋಡಿ, ಸ್ವಲ್ಪ ಏನಾದ್ರು ಉಳ್ದ ನನ್ಗೆ ಕೊಡ್ತಾರೆ. ಅಲ್ಲ, ಅಡಿಗೆ ಮನೆಯ ಈ ಹಸಿ ಕಸವನ್ನು ಗೊಬ್ಬರವಾಗಿ ಅದಕ್ಕೆ ಕೂಡ ಹಾಕಬಹುದು. ಅದು ಕೂಡ ಅದಕ್ಕೂ ಒಂದು ಸೊಲ್ಯೂಷನ್ ಸಿಗುತ್ತೆ. ಹೌದೌದು, ಅದು ನಾನು ಕೂಡ ಮಾಡ್ತೇನೆ. ಹೌದೌದು, ತೋಟಗಾರಿಕೆ ಒಂದು ಒಳ್ಳೆ ಹವ್ಯಾಸ ಅಲ್ವಾ? ನಿಮ್ಮ ಗಾರ್ಡನ್ ನೋಡಿ ನನಗೂ ಇಂಟ್ರೆಸ್ಟ್ ಬಂದಿದೆ. ನಾನು ಸಹ ಹೀಗೆ ಕೆಲವು ಹೂವಿನ ಗಿಡ ಮತ್ತು ತರಕಾರಿ ಗಿಡ ಹಾಕ್ತೇನೆ. ಮತ್ತು ನನ್ನ ಮಕ್ಕಳಿದ್ದಾರಲ್ಲ, ಇವರಿಗೆ ಸಹ ಸಹಭಾಗಿ ಮಾಡ್ತೇನೆ. ಅವರಿಗೂ ಟೈಮ್ ಪಾಸ್, ಹೊಸ ಅಭ್ಯಾಸ ಕಲಿತ ಹಾಗೆ ಆಗ್ತದೆ. ಮುಂದಿನ ದಿವಸದಲ್ಲಿ ಅವರಿಗೂ ಇದು ಹವ್ಯಾಸವೇ ಆಗುತ್ತದೆ. ಅಲ್ಲ, ಇದು ಒಳ್ಳೇದು. ಇಲ್ಲದಿದ್ರೆ ಮಕ್ಕಳಿಲ್ಲ, ಈಗ ಸೋಮಾರಿ ತರನೇ ಕುತ್ಕೊಳ್ಳೋದು, ಟಿವಿ ನೋಡುದು, ಮಲ್ಕೊಳ್ಳೋದು, ಅದರಲ್ಲೇ ಟೈಮ್ ಪಾಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಅದೇ, ನಾವು ನಮ್ಮ ಮಕ್ಕಳಿಗೂ ಇಂತಹ ಕೃಷಿ ಬಗ್ಗೆ ಜ್ಞಾನ ಕೊಟ್ಟರೆ ಮುಂದಿನ ಭವಿಷ್ಯದಲ್ಲಿ ಅವರಿಗೆ ತುಂಬಾ ಸಹಾಯವಾಗುತ್ತದೆ. ಹೌದೌದು, ಎಷ್ಟೋ ಮಂದಿ ಈಗ IT ಫೀಲ್ಡ್ ಅನ್ನು ಬಿಟ್ಕೊಂಡು ಮತ್ತೆ ಭೂಮಿ ಕೆಲಸಕ್ಕೇನೆ, ಕೃಷಿ ಕೆಲಸಕ್ಕೇನೆ ಇಂಟ್ರೆಸ್ಟ್ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಅವರಿಗೆ IT ಫೀಲ್ಡ್ ನ ಟೆನ್ಷನ್ ತಕೊಳ್ಳಿಕ್ಕೆ ಆಗುದಿಲ್ಲ, ಇದು ಆರಾಮಾಗಿಕೊಂಡು ಭೂಮಿ ಮಕ್ಕಳಾಗಿ ಬೆಳೀತಾ ಇದ್ದಾರೆ. ಒಳ್ಳೆಯ ಒಂದು ವಿಚಾರ ಇದು. ಹೌದು ಇಂದಿರಾ, ನಮ್ಗೆ ಈಗ ಅಡಿಗೆ ಮಾಡ್ಲಿಕ್ಕೆ ಉಂಟಲ್ಲ. ಪಟ್ಟಂಗ ಹೊಡಿತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಆಯ್ತು, ನೀವು ಮನೆಗೆ ಹೋಗಿ ನನ್ಗೆ ಅಡಿಗೆ ಮಾಡ್ಲಿಕ್ಕೆ ಉಂಟು. ಅಡ್ಡಿಲ್ಲ, ನೀವು ಅಡಿಗೆ ಮಾಡಿ. ನಾನು ಸ್ವಲ್ಪ ನೀರುಳ್ಳಿ ಬಜ್ಜಿ ತಯಾರು ಮಾಡಿ ಇಟ್ಟಿದ್ದೇನೆ ನೋಡಿ, ಅದನ್ನು ಸ್ವಲ್ಪ ಬಿಸಿ ಬಿಸಿ ಚಾ ಮತ್ತೆ ನೀರುಳ್ಳಿ ಬಜ್ಜಿ ತಕೊಂಡ್ ಬನ್ನಿ. ಹೇಳಿದ ಹಾಗೆ ಬಂದೇ ಆಯ್ತು. ಇಲ್ಲಿ ಚಾ ಒಳ್ಳೆದುಂಟು. ಹೇಗುಂಟು ನೀರುಳ್ಳಿ ಬಜ್ಜಿ? ನೀರುಳ್ಳಿ ಬಜ್ಜಿ ಅಂತೂ ಫ್ಯಾಂಟಾಸ್ಟಿಕ್, ಒಳ್ಳೆ. ಅವರು ಅಡಿಗೆಯಲ್ಲಿ ಎಕ್ಸ್ಪರ್ಟ್ ಅಲ್ಲ, ಅವ್ರ ಹತ್ರ ಕೇಳ್ಬೇಕು ಎಲ್ಲ. ಈಗ ನೀವು ಈ ರೆಸಿಪಿ ನಮ್ಗೆ ವಾಟ್ಸ್ಆಪ್ ಮಾಡ್ಬೇಕಾಯ್ತಾ? ಮಾಡುವ, ಅದಕ್ಕೆ 1-2 ಮಾಡಿ ಹಾಕ್ತೇನೆ. 1-2 ಮಾಡಿ. ಗೊತ್ತಾಗಬಾರ್ದು ಅಂತ ನನ್ ಟೇಸ್ಟ್ ಗೊತ್ತಾಗ್ಬಾರ್ದಲ್ಲ. ನಿಮ್ಮ ಹತ್ರ ಎಲ್ಲ ಮಾತಾಡಿ ಖುಷಿ ಆಯ್ತು. ಹಾಗಾದ್ರೆ ನಾಳೆ ಹೋಗುವ ನಾವು. ಅಲ್ಲ, ನಾಳೆ ಹೋಗ್ಲೇಬೇಕು ಸೇಲಿಗೆ. ನೀವು ಬರುದಾದ್ರೆ ಹೇಳಿ, ನೀವು ಬರುದಾದ್ರೆ ರಿಕ್ಷಾ ಮಾಡ್ಕೊಂಡು ಹೋಗುವ. ನಾವು 3 ಮಂದಿ ಆದ್ರೆ ಬಸ್ಸಲ್ಲಿ ಹೋಗ್ತೇವೆ. ಇಲ್ಲಮ್ಮ, ನನಗೆ ಬೇಕಾದಷ್ಟು ಸೀರೆಗಳು ಆಲ್ರೆಡಿ ನನ್ನ ಕಪಾಟ್ ತುಂಬಾ ಇದೆ. ಈಗಂತೂ ನಾನು ಮದುವೆ, ಸಭೆ, ಸಮಾರಂಭಗಳಿಗೆ ಹೋಗುವುದು ಕೂಡ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಸೀರೆ ಕೊಂಡುಕೊಳ್ಳುವುದು ಕಡಿಮೆನೆ. ನೀವುಗಳು ಧಾರಾಳವಾಗಿ ಹೋಗಿ ಬನ್ನಿ. ಆದರೆ ಮತ್ತೆ ಪುನಃ ನೆನಪಿಸ್ತೇನೆ, ಫೂಲ್ಗಳಾಗಬೇಡಿ. ಓಲ್ಡ್ ಸ್ಟಾಕ್ ಅಂತೂ ಖಂಡಿತವಾಗಿಯೂ ಖರೀದಿ ಮಾಡಬೇಡಿ. ಒಂದಕ್ಕೆ ಮತ್ತೊಂದು ಫ್ರೀ ಅಂತ ಹೇಳ್ಕೊಂಡು ಏನೇನೋ ತಕೊಳ್ಬಿಡ್ಬೇಡಿ. ಕಲರ್ ಹೋಗೋ ಸೀರೆ ತಗೊಂಡ್ಬಂದ್ಬಿಟ್ಟು ಮನೇಲಿ ಒಂದು ವಾಶಲ್ಲಿ ಎಲ್ಲ ಕಲರ್ ಹೋದ್ರೆ ಹೋಯ್ತು ಕಡೆಗೆ. ಹೌದು, ಹಾಗಾದ್ರೆ ನಾವು ಬಸ್ಸಲ್ಲೇ ಹೋಗೋ. ಅದು ಸೇಲ್ ಇದ್ದ ಮೇಲೆ ನೋ ಎಕ್ಸ್ಚೇಂಜ್ ಅಂತ ಹಾಕಿರ್ತಾರ. ಹೌದೌದು, ಅದು ನೋಡಿ ತರಬೇಕಾಗ್ತದೆ ನಾವೆಲ್ಲ. ಅದಕ್ಕೆ ಕಡಿಮೆ ರೇಟ್ ಅಂತ ಹೇಳ್ಬಿಟ್ಟು 1 ತರುವಲ್ಲಿ 4 ತಂದ್ರೆ ಅದು ಹೋಯ್ತು, ನೋ ಎಕ್ಸ್ಚೇಂಜ್ ಹಾಕಿರ್ತಾರ. ಹೌದು, ಹಾಗಾದ್ರೆ ನಾವು ಹೇಗೆ ಹೋಗುವ?
ನಾಳೆ ನಾವು ಬಸ್ಸಲ್ಲಿ ಹೋಗುವ, ಅವ್ರು ಬರುದಿಲ್ಲ ಅಂತ. ಹೌದು. Okay, okay. ಹಾಗಾದ್ರೆ ಮತ್ತೆ ಸಂಜೆ ಸಿಗುವ, ಸ್ವಲ್ಪ ಎಡ್ಮಿಷನ್ ಮಕ್ಕಳ ವಾಕಿಂಗಿಗೆ ಹೋಗ್ಲಿಕ್ಕೆ. ವಾಕಿಂಗ್ ಹೋಗುವ. ಆಗ ನಾವು ಸ್ವಲ್ಪ ಮಕ್ಕಳ ಎಡ್ಮಿಷನ್ ಬಗ್ಗೆ ಎಲ್ಲ ಮಾತಾಡುವಲ್ಲ. ಅಂದ ಹಾಗೆ ನಿಮ್ಮ ಮಗಂದು ರಿಸಲ್ಟ್ ಬಂತಲ್ಲ, ಯಾವ ಶಾಲೆಗೆ ಯಾವ ತಗೊಳ್ತೀರಿ ನೀವೀಗ? ಅವನಿಗೆ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋದಂದ್ರೆ ತುಂಬಾ ಇಂಟ್ರೆಸ್ಟ್. ಅದಕ್ಕೆ ನಾನು ಕಾಮರ್ಸೇ ತಗೊಳ್ಳುವ ಅಂತ ಎಣಿಸಿದ್ದೇನೆ. ಹಾಗೆ ಅವನ ಎಡ್ಮಿಷನ್ ಕಾಮರ್ಸ್ ಅಲ್ಲೇ ಮಾಡ್ತೇನೆ. ಹೌದಾ, ಒಳ್ಳೇದಾಯ್ತು. ನಿಮ್ಮದೆಂತ ಮಾಡುದು? ಅಲ್ಲ, ನನ್ನ ಮಗಳಿಗೆ LLB ಮಾಡ್ಬೇಕಂತ ಇದ್ದಾಳೆ ಮುಂದೆ. ಹಾಗಾಗಿ ಅವಳಿಗೆ ಆರ್ಟ್ಸ್ ಅಲ್ಲಿ ಅಡ್ಮಿಷನ್ ತಗೊಳ್ಳಿಕ್ಕೆ ನೋಡ್ತಾ ಇದ್ದೇನೆ. ಆರ್ಟ್ಸ್ ತಗೊಂಡ್ರೆ LLB ಮಾಡ್ಲಿಕ್ಕೆ ಸ್ವಲ್ಪ ಸುಲಭ ಅಂತ ಹೇಳ್ತಾರೆ. ನಂಗೆ ತುಂಬಾ ಸ್ಕೋಪ್ ಸಹ ಉಂಟು ಅದ್ರಲ್ಲಿ. ಹೌದೌದು. ನನ್ನದೊಂದು ಟೆನ್ಷನ್ ಇಲ್ಲಪ್ಪ, ಅಡ್ಮಿಷನ್ ಆಗದೆ ಇನ್ನು ಅವಳೊಂದು ಕಂಪ್ಲೀಟ್ ಒಂದು ಮಾಡಿದ್ರೆ. ಅಂದ್ರೆ ಅವಳು ಸೈನ್ಸ್ ತಗೊಂಡ್ಲಲ್ಲ? ಓಕೆ ಓಕೆ ಓಕೆ. ಯಾವುದು ಫಿಸಿಯೋಥೆರಪಿಯಾ? ಫಿಸಿಯೋಥೆರಪಿ. ಈಗ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಲ್ಲ, ಈ ಯುದ್ಧದಿಂದ ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ರೇಟ್ ಕೂಡ ಹೆಚ್ಚಾಗಿದೆ. ನೆಂಟರು ಸಹ ಬಂದ್ರೆ ಮಕ್ಕಳಿಗೆ ರಜೆ ಬಿದ್ದ ಮನೆಯಲ್ಲಿ ನೆಂಟರು ನೋಡಿ, ಅಡಿಗೆ ಮಾಡ್ಲಿಕ್ಕೆ ಗ್ಯಾಸ್ ಕೂಡ ಇಲ್ಲ, ಹೇಗೆ ಅಡಿಗೆ ಮಾಡಿ ಬಡಿಸೋದು ಅಂತ ಗೊತ್ತಾಗ್ತಲ್ಲ. ಅದರಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಏನ್ ಮಾಡೋದೇನು ಗೊತ್ತಾಗ್ತಲ್ಲ ನೋಡಿ. ಮತ್ತೆ ಅಡಿಗೆ ಇದು ಮೊದಲಿನ ಕಟ್ಟಿಗೆ ಅಡಿಗೆ ಶುರು ಮಾಡಿ, ಮುಂಚಿನ ತರ ಕಟ್ಟಿಗೆ ಎಲ್ಲ ಒಟ್ಟು ಮಾಡಿ ಒಲಿಯಲ್ಲಿ ಅಡಿಗೆ ಮಾಡುದಪ್ಪ, ಅದೇ ಬೆಸ್ಟ್ ಅಲ್ವಾ? ಅದೇ ಬೆಸ್ಟ್. ಇದೇ ಒಳ್ಳೆ ಐಡಿಯಾ. ನಾನು ಮೊನ್ನೆ ಯೂಟ್ಯೂಬ್ ನಲ್ಲಿ ಸಹ ನೋಡಿದ್ದೇನೆ. ಈಗ ಒಂದು ರೆಡಿಮೇಡ್ ಅಡಿಗೆ ಕಟ್ಟಿಗೆ ಒಲೆ ಸಿಗುತ್ತದೆ. ಅದನ್ನು ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು. ಸ್ವಲ್ಪ ಕಟ್ಟಿಗೆ ಸಾಕು, ತುಂಬ ಹೊಗೆ ಕೂಡ ಬರುವುದಿಲ್ಲ. ಮತ್ತು ಅದರಲ್ಲಿ 2-3 ಒಲೆ ಇರುವುದರಿಂದ ಒಂದು ಸಲಕ್ಕೆ 2-3 ಅಡಿಗೆ ಐಟಮ್ ತಯಾರಿ ಮಾಡಬಹುದು. ಅಲ್ಲ, ನೀವು ಹೇಳಿದ ಮೇಲೆ ನಂಗೆ ನೆನಪು ಬಂತು ನೋಡಿ. ನನ್ನ ಫ್ರೆಂಡ್ ಒಬ್ಳಿದ್ದಾಳಲ್ಲ ಮಂಗಳೂರಲ್ಲಿ, ಆ ದಿನ ಹೇಳಿದೆ ನೋಡಿ. ಹೌದೌದು. ಅವಳೀಗ ಸೋಲಾರ್ ಕುಕ್ಕರ್ ನಲ್ಲೇ ಅಡಿಗೆ ಮಾಡುದಂತೆ. ಪ್ರತ್ಯಕ್ಷ ಅಲ್ಲ, ಯಾಕಂದ್ರೆ ಅವಳಿಗೆ ಅದ್ರಲ್ಲಿ ಈಸಿ ಅಂತೆ. ಮತ್ತೆ ನಮ್ದು ಇಲ್ಲಿ ಗೊತ್ತುಂಟಲ್ಲ, ಕರಾವಳಿ ತೀರದಲ್ಲಿ ಎಷ್ಟು ಬಿಸಿಲು ಬೀಳ್ತದಂತೆ. ಹೌದೌದು. ಅದು 2 ಫ್ರೀ ಆಗಿ ಫ್ರೀ ಆಗಿ ಸಿಗ್ತದಲ್ಲ. ಒಳ್ಳೇದಾಯ್ತು ನೋಡಿ. ಈ ಪ್ರಾಬ್ಲಮ್ ಬಗ್ಗೆ ಮಾತನಾಡಿದ್ದು. ನನಗೆ ಸೋಲಾರ್ ಕುಕ್ಕರ್ ಬಗ್ಗೆ ಗೊತ್ತೇ ಇರಲಿಲ್ಲ ಆಗಿತ್ತು. ನನಗೂ ಗೊತ್ತಿರ್ಲಿಲ್ಲ, ಅವಳು ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು. ಈಗ ಒಲೆ ಅಥವಾ ಒಂದು ಸೋಲಾರ್ ಕುಕ್ಕರ್ ಏನಾದ್ರು ಒಂದು ಪರ್ಚೇಸ್ ಮಾಡ್ಬೇಕಾಗುದು, ಇಲ್ಲಾಂದ್ರೆ ಆಗುದಲ್ಲ ಇದು. ಅದೇನು ಹೆಚ್ಚು ರೇಟ್ ಇರ್ಲಿಕ್ಕಿಲ್ಲ ಅಲ್ಲ? ನಾನದು ಇಲ್ಲ, ಹೆಚ್ಚಿರ್ಲಿಕ್ಕಿಲ್ಲ. ಮತ್ತೆ ಇದು ಶಾಶ್ವತ ಒಂದು ಸೊಲ್ಯೂಷನ್ ಅಲ್ಲ ನಮ್ಗೆ. ಈಗ ನೆಕ್ಸ್ಟ್ ಇಯರ್ ಗೆ ಸೋಲಾರ್ ಕುಕ್ಕರ್ ಯೂಸ್ ಮಾಡ್ಲಿಕ್ಕೆ ನೀವು ಸೋಲಾರ್ ಕುಕ್ಕರ್, ನಾನೊಂದು ರೆಡಿಮೇಡ್ ಅಡಿಗೆ ಕಟ್ಟಿಗೆ, ಅದು ನಂಗೆ ಖುಷಿ ಆಯ್ತು. ನನ್ನ ಗಂಡನ ತೋಟದಲ್ಲಿ ಸಹ ತುಂಬಾ ಕಟ್ಟಿಗೆ ಎಲ್ಲ ಉಂಟಲ್ಲ, ವೇಸ್ಟ್ ಯಾಕೆ ಮಾಡುದು? ಅದೇ ತೆಂಗಿನಕಾಯಿ ಚಿಪ್ಪು ಅದೆಲ್ಲ ಯೂಸ್ ಮಾಡಿ, ನಾವು ತೆಂಗಿನಕಾಯಿ ಹೇಗೋ ಯೂಸ್ ಮಾಡ್ತೇವೆ ಕರಾವಳಿಯವರು. ಅದೇ ಅದನ್ನು ಹಾಕಿ ನಾನು ಸಹ ತಗೊಳ್ತೇನೆ ಒಂದು. ಅಲ್ಲ, ಈ ಗ್ಯಾಸಿನ ಸ್ಕ್ಯಾರ್ಸಿಟಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಾತ್ರ ಇದೆ. ಇದು ಜಾಗತಿಕ ಒಂದು ಸಮಸ್ಯೆ. ಇದು ನಮ್ಮ ದೇಶದ್ದು ಮಾತ್ರ ಅಲ್ಲ, ಅದರಲ್ಲಿ ಸರ್ಕಾರವಾಗಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ಏನು ಮಾಡುವ ಹಾಗೆ ಇಲ್ಲ. ಆದ್ರೂ ಈ ಸೋಲಾರ್ ಕುಕ್ಕರ್ ಗುಡ್ ಐಡಿಯಾ. ಆಯ್ತು, ಹಾಗಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಒಂದು ಹೊಸ ವಿಷಯಗಳನ್ನು ತೆಗೆದು ಸ್ವಲ್ಪ ಹೊಸತಾಗಿ ಒಂದು ಹರಟೆಯನ್ನ ಕೊಚ್ಚಿಕೊಳ್ಳೋಣ. ಅಲ್ಲ, ಕೊಚ್ಚಿಕೊಳ್ಳಿಕ್ಕೇನು ರೆಡಿ ಇದ್ದೇವೆ ನಾವು, ಆದ್ರೆ ನಮ್ಗೆ ಟೈಮ್ ಇಲ್ಲ ಅಲ್ಲ. ಈಗ ಮಾತನಾಡೋಣ. ಅಡಿಗೆ ಮಾಡ್ಲಿಕ್ಕೆ ಉಂಟಲ್ಲ ಇನ್ನು. ಸರಿ, ಹಾಗಾದ್ರೆ ಹೋಗೋಣ, ನಾಳೆ ಸಿಗೋಣ. ಇಂದಿನ ಹರಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬ್ಲೂ ಒರೈನ್ ತಂಡದ ಮಹಿಳಾ ಸದಸ್ಯರು ಶ್ರೀಮತಿ ಮಾರ್ಗರೇಟ್, ಪೂಜಾ ಮಂಜುನಾಥ್, ಇಂದಿರಾ ದಿನೇಶ್, ವೃಂದಾ ಎಸ್ ಕುಮಾರ್. ಇದುವರೆಗೆ ಬ್ಲೂ ಒರೈನ್ ತಂಡದ ಸದಸ್ಯರಿಂದ ಹರಟೆ, ವ್ಯರ್ಥ ಹರಟೆ ಆರೋಗ್ಯಕ್ಕೆ ಹಾನಿಕಾರಕ ಕೇಳಿದಿರಿ.